ನೋಡಿ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೆಂಪಣ್ಣ ಮತ್ತೆ ಸಿಡಿದಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಸಚಿವರು ಕೇಳ್ತಾ ಇದ್ರು, ಈಗ ಯಾವುದೇ ರೀತಿ ಮಾತುಗಳನ್ನ ಕೇಳ್ತಾ ಇಲ್ಲ. ನೋಡಿ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೆಂಪಣ್ಣ ಸಿಡಿದಿದ್ದಾರೆ. ಈ ಸರ್ಕಾರದಲ್ಲಿ ಅಧಿಕಾರಿಗಳು ಮಾತ್ರ ಕೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರದಲ್ಲಿದ್ದಂಥ 40% ಕಮಿಷನ್ ಆರೋಪ ಈ ಸರ್ಕಾರದಲ್ಲಿಯೂ ಕೂಡ ಕಂಟಿನ್ಯೂ ಆಗಿದೆ ಅಂತ ಹೇಳಿ ಕೆಂಪಣ್ಣ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಕೆಂಪಣ್ಣ ಕಮಿಷನ್ ಆರೋಪವನ್ನು ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೆಂಪಣ್ಣ ಮತ್ತೆ ಸಿಡಿದಿರೋದು. ಬಿಜೆಪಿ ಸರ್ಕಾರ ಇದ್ದಾಗ ಸಚಿವರು ಕೇಳ್ತಾ ಇದ್ರು, ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ 40% ಈ ಸರ್ಕಾರದಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಅಲ್ಲಿದ್ದಂಥ ಆರೋಪ ಇಲ್ಲೂ ಕೂಡ ಕೇಳಿ ಬರ್ತಾ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಕೆಂಪಣ್ಣ ಕಮಿಷನ್ ಆರೋಪ ಮಾಡಿದ್ದಾರೆ. ಎಸ್, ನಮ್ಮ ಜೊತೆ ಈಗ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಡಿ ಕೆಂಪಣ್ಣ ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಕಮಿಷನ್ ವಿರುದ್ಧ ಮತ್ತೆ ಆರೋಪ ಮಾಡ್ತಿದ್ದಾರೆ ಈಗಿನ ಸರ್ಕಾರದ ವಿರುದ್ಧ. ಸರ್, ಏನು ಆರೋಪ? ಬಿಜೆಪಿ ಸರ್ಕಾರದಲ್ಲಿ MLA ಸಚಿವರು ಹಣ ಪಡ್ತಿದ್ರು, ಬಟ್ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳು ಹಣ ಪಡ್ತಿದ್ದಾರೆ, ಸಚಿವರಿಗೆ ಕೊಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಸರ್, ಏನು ಆರೋಪ ಅಂತ? ನಾವು ಸಮಿತಿಯರಿಗೆ ನಾನು ಹೇಳ್ತಾ ಇಲ್ಲ ಸರ್, ಅವ್ರು ಹೇಳ್ತಾ ಇರೋದು ಅಫಿಷಿಯಲ್ಸು. ಬಟ್ ಅಫಿಷಿಯಲ್ಸ್ ಅಂತೂ ಭಾಳ ಅನ್ಕಂಟ್ರೋಲಬಲ್ ಆಗಿದೆ, ಭಾಳ ತೊಂದರೆ ಆಗ್ತಾಯಿದೆ ಅಫಿಷಿಯಲ್ಸಿಂದ. ಅದರಿಂದ ನಾವು ಅಫಿಷಿಯಲ್ಸನ್ನು ನೇರವಾಗಿ ಇದು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ಲು ಚೀಫ್ ಮಿನಿಸ್ಟರ್ ಲಾಸ್ಟ್ ಟೈಮ್ ಹೇಳಿದ್ರು, ಏನೇ ಟೆಂಡರ್ಗಳು ಪ್ಯಾಕೇಜ್ ಮಾಡಿದ್ರೆ 50% ಲೋಕಲ್ ಕಾಂಟ್ರಾಕ್ಟ್ರ್ ಅನುಕೂಲ ಆಗಿ, ಇನ್ನು 50% ನೀವು ದೊಡ್ಡ ಇದು ಕೆಲಸಗಳೆಲ್ಲ ಪ್ಯಾಕೇಜ್ ಮಾಡಿ. ಆದರೆ ಇದು ಎಲ್ಲನೂ ಧಿಕ್ಕರಿಸಿ ಎಲ್ಲನೂ ಪ್ಯಾಕೇಜ್ ಮಾಡ್ತಾಯಿದ್ದಾರೆ. ಅದರ ಬಗ್ಗೆ ನಾವು ಪ್ಯಾಕೇಜ್ ಟೆಂಡರ್ಗಳ ಮುಖಾಂತರ ಅದು ಹಣ ಸುಲಭವಾಗಿ ಪಡಿಬೋದಂತನಾ? ಮೇ ಬಿ ದಟ್ ರೀಸನ್, ನಮ್ಗೆ ಅದು ಗೊತ್ತಿಲ್ಲಲ್ಲ. ಆದರೆ ಈಗ BBMP ಇಲಾಖೆಯಲ್ಲಿ ಸಹ ಈಗ ಪ್ಯಾಕೇಜ್ ಟೆಂಡರ್ಗಳಾಗಿದೆ 300 ಕೋಟಿ ಅಷ್ಟು. ಹೌದು ಸರ್, ಆಗಿದೆ. ಲಾಸ್ಟ್ ಟೈಮು ನಾವು ಇವ್ರನ್ನ DK ಶಿವಕುಮಾರ್ನ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು, ನಿಮ್ದು ಏನೇ ಸಮಸ್ಯೆ ಇದ್ದರೆ ಬನ್ನಿ, ನಾವು ಈಗ ನಾವು ತಾವೇ ಕರೆದ್ಬಿಟ್ಟು ಬನ್ನಿ, ನೀವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಅಮಿಕಬಲ್ ಸೆಟಲ್ಮೆಂಟ್ ಆದರೆ ಯಾರು ಬೇಡ ಅಂತಾರೆ, ಒಳ್ಳೇದಾಗೋದಾದರೆ. ಅಂದರೆ 40% ಇಲ್ಲಿಯೂ ಸಹ ಈಗಿನ ಸರ್ಕಾರದಲ್ಲಿ ಇದೆ. ಹಾಗಾದರೆ ಅಧಿಕಾರಿಗಳ ಮುಖಾಂತರ ಹಣ ಅಧಿಕಾರಿಗಳಿಂದ ನಡೀತಾ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಸರ್, ಇನ್ನೊಬ್ಬ ಏಜೆಂಟು ಹೇಳಿದ್ರೆ ಮಾತ್ರ ಕೆಲಸಗಳು ಆಗುತ್ತೆ. ಹೌದು ಸರ್, ಪೊಲೀಸ್ ಹೌಸ್ ಸರ್. ಈಗ ನನಗೆ ಗೊತ್ತಿರಲಿಲ್ಲ, ನಾನು ಅವ್ರನ್ನ ನೋಡಿಲ್ಲ. ನಮ್ಮ ಕಾಂಟ್ಯಾಕ್ಟ್ರುಗಳು ಇಲ್ಲೆಲ್ಲ ಹೇಳಿದ್ರು, ಯಾರೋ ನಾಗಭೂಷಣ್ ಅಂತೆ, ಎಲ್ಲರೂ ಏನೋ ಗೊತ್ತಿಲ್ಲ, ಯಾರು ನಾಗಭೂಷಣ್ ನಾನು ನೋಡಿಲ್ಲ. ಅವ್ರ ಪ್ರಕಾರ ಅವನು ಈಸ್ ಫಿಕ್ಸಿಂಗ್ ದಿ ಏಜೆಂಟ್ ಫ್ರಮ್ ಆಂಧ್ರದಿಂದ. ಆಂಧ್ರ ಕಾಂಟ್ರಾಕ್ಟ್ರುಗಳ್ನ ಕರ್ಕೊಂಬಂದು ಅವನೇ ಫಿಕ್ಸ್ ಮಾಡ್ತಾನಂತೆ. ಅದಕ್ಕೆ ನಾವು ಒಪ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಅವ್ರು ಏನು ಕಂಡೀಷನ್ಸ್ ಹಾಕಿದ್ದಾರೆ, ಅದು ಆ ಕಂಡೀಷನ್ನು ಸೂಟಬಲ್ ಆಗಿ ಇಂಥ ಏಜೆನ್ಸಿಗೆ ಕೊಡಬೇಕಂತ ಮೊದಲೇ ತೀರ್ಮಾನ. AWEಯಿಂದ ಇದು ನೀವು ಸೈಟ್ ವೆರಿಫಿಕೇಷನ್ ಹೋಗಿ ತರಬೇಕು ಅಂತ ಹೇಳ್ಬೇಕು. ಇನ್ನು ಟೆಂಡರ್ ಕರೆಯೋ ಉದ್ದೇಶ ನಾವು ಯಾಕೆ ಹೋಗಬೇಕು? ಅಂದರೆ ನಮ್ಮ ರಾಜ್ಯದ ಗುತ್ತಿಗೆದಾರರಿಗೆ ಅನ್ಯಾಯ ಆಗ್ತಿದೆ. ಖಂಡಿತ ಆಗ್ತದೆ. ನಮ್ಮ ಗಾತ್ರದಾಗ ಒಬ್ಬರಿಗೂ ಕೆಲಸಗಳು ಇಲ್ಲದೆ ಇನ್ನೂ ಭಾಳ ಪರದಾಡ್ತಾ ಇದ್ದೀವಿ ಲೋಕಲ್. ಅದಕ್ಕೆ ನಾವು ಹೇಳೋದು, ಲೋಕಲ್ ಕಾಂಟ್ರಾಕ್ಟ್ರ್ ಅನುಕೂಲ ಆಗಂಗೆ ಇದು ಮಾಡಿ ಅಂತ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಅವ್ರ ಮಾತೇ ಧಿಕ್ಕರಿಸ್ಬಿಟ್ಟು ಮಾಡ್ತಾಯಿದ್ದಾರೆ. ಅವ್ರನ್ನ ಮೀಟ್ ಮಾಡಿದೆ ನಾವು ಮಾತಾಡೋದು. ಇದಿಷ್ಟು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ನಮ್ಮ ಜೊತೆ ಈಗ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಡಿ ಕೆಂಪಣ್ಣವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಕಮಿಷನ್ ವಿರುದ್ಧ ಮತ್ತೆ ಆರೋಪ ಮಾಡ್ತಿದ್ದಾರೆ ಈಗಿನ ಸರ್ಕಾರದ ವಿರುದ್ಧ. ಸರ್, ಏನು ಆರೋಪ? ಬಿಜೆಪಿ ಸರ್ಕಾರದಲ್ಲಿ MLA ಸಚಿವರು ಹಣ ಪಡ್ತಿದ್ರು, ಬಟ್ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳು ಹಣ ಪಡ್ತಿದ್ದಾರೆ, ಸಚಿವರಿಗೆ ಕೊಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಸರ್, ಏನು ಆರೋಪ ಅಂತ? ನಾವು ಸಮಿತಿಯರಿಗೆ ನಾನು ಹೇಳ್ತಾ ಇಲ್ಲ ಸರ್, ಅವ್ರು ಹೇಳ್ತಾ ಇರೋದು ಅಫಿಷಿಯಲ್ಸು. ಬಟ್ ಅಫಿಷಿಯಲ್ಸ್ ಅಂತೂ ಭಾಳ ಅನ್ಕಂಟ್ರೋಲಬಲ್ ಆಗಿದೆ, ಭಾಳ ತೊಂದರೆ ಆಗ್ತಾಯಿದೆ ಅಫಿಷಿಯಲ್ಸಿಂದ. ಅದರಿಂದ ನಾವು ಅಫಿಷಿಯಲ್ಸನ್ನು ನೇರವಾಗಿ ಇದು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ಲು ಚೀಫ್ ಮಿನಿಸ್ಟರ್ ಲಾಸ್ಟ್ ಟೈಮ್ ಹೇಳಿದ್ರು, ಏನೇ ಟೆಂಡರ್ಗಳು ಪ್ಯಾಕೇಜ್ ಮಾಡಿದ್ರೆ 50% ಲೋಕಲ್ ಕಾಂಟ್ರಾಕ್ಟ್ರ್ ಅನುಕೂಲ ಆಗಿ, ಇನ್ನು 50% ನೀವು ದೊಡ್ಡ ಇದು ಕೆಲಸಗಳೆಲ್ಲ ಪ್ಯಾಕೇಜ್ ಮಾಡಿ. ಆದರೆ ಇದು ಎಲ್ಲನೂ ಧಿಕ್ಕರಿಸಿ ಎಲ್ಲನೂ ಪ್ಯಾಕೇಜ್ ಮಾಡ್ತಾಯಿದ್ದಾರೆ. ಅದರ ಬಗ್ಗೆ ನಾವು ಪ್ಯಾಕೇಜ್ ಟೆಂಡರ್ಗಳ ಮುಖಾಂತರ ಅದು ಹಣ ಸುಲಭವಾಗಿ ಪಡಿಬೋದಂತನಾ? ಮೇ ಬಿ ದಟ್ ರೀಸನ್, ನಮ್ಗೆ ಅದು ಗೊತ್ತಿಲ್ಲಲ್ಲ. ಆದರೆ ಈಗ BBMP ಇಲಾಖೆಯಲ್ಲಿ ಸಹ ಈಗ ಪ್ಯಾಕೇಜ್ ಟೆಂಡರ್ಗಳಾಗಿದೆ 300 ಕೋಟಿ ಅಷ್ಟು. ಹೌದು ಸರ್, ಆಗಿದೆ. ಲಾಸ್ಟ್ ಟೈಮು ನಾವು ಇವ್ರನ್ನ DK ಶಿವಕುಮಾರ್ನ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು, ನಿಮ್ದು ಏನೇ ಸಮಸ್ಯೆ ಇದ್ದರೆ ಬನ್ನಿ, ನಾವು
ಈಗ ನಾವು ತಾವೇ ಕರೆದ್ಬಿಟ್ಟು ಬನ್ನಿ ನೀವೇನು ಮಾಡೋಣ ಡಿಸ್ಕಸ್ ಮಾಡೋಣ. ಅಮಿಕಬಲ್ ಸೆಟಲ್ಮೆಂಟ್ ಆಗಿದ್ರೆ ಯಾರು ಬೇಡ ಅಂತಾರೆ, ಒಳ್ಳೇದಾಗೋದಾದರೆ. ನೀವು ಅಂದರೆ 40% ಇಲ್ಲಿಯೂ ಸಹ ಈಗಿನ ಸರ್ಕಾರದಲ್ಲಿ ಇದೆ ಹಾಗಾದರೆ ಅಧಿಕಾರಿಗಳ ಮುಖಾಂತರ ಹಣ ಅಧಿಕಾರಿಗಳಿಂದ ನಡೀತಾ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಇನ್ನೊಬ್ಬ ಏಜೆಂಟು ಹೇಳಿದರೆ ಮಾತ್ರ ಕೆಲಸಗಳು ಆಗುತ್ತೆ. ಹೌದು ಸರ್, ಪೊಲೀಸ್ ಹೌಸ್ ಸರ್. ಈಗ ನನಗೆ ಗೊತ್ತಿರಲಿಲ್ಲ, ನಾನು ಅವ್ರನ್ನ ನೋಡಿಲ್ಲ. ನಮ್ಮ ಕಾಂಟ್ಯಾಕ್ಟ್ಗಳು ಇಲ್ಲೆಲ್ಲ ಹೇಳಿದ್ರು. ಅವ್ರು ಯಾರೋ ನಾಗಭೂಷಣ್ ಅಂತೆ, ಎಲ್ಲರೂ ಏನೋ ಗೊತ್ತಿಲ್ಲ, ಯಾರು ನಾಗಭೂಷಣ್ ನಾನು ನೋಡಿಲ್ಲ. ಅವ್ರ ಪ್ರಕಾರ ಅವನು ಈಸ್ ಫಿಕ್ಸಿಂಗ್ ದಿ ಏಜೆಂಟ್ ಫ್ರಮ್ ಆಂಧ್ರದಿಂದ. ಆಂಧ್ರ ಕಾಂಟ್ರಾಕ್ಟ್ರುಗಳ್ನ ಕರ್ಕೊಂಬಂದು ಅವನೇ ಫಿಕ್ಸ್ ಮಾಡ್ತಾನಂತೆ. ಅದಕ್ಕೆ ನಾವು ಒಪ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಅವ್ರು ಏನು ಕಂಡೀಷನ್ಸ್ ಹಾಕಿದ್ದಾರೆ ಆ ಕಂಡೀಷನ್ನು ಸೂಟಬಲ್ಲಾಗಿ ಇಂಥ ಏಜೆನ್ಸಿಗೆ ಕೊಡಬೇಕಂತ ಮೊದಲೇ ತೀರ್ಮಾನ. AEE ಇದು ನೀವು ಸೈಟ್ ವೆರಿಫಿಕೇಷನ್ ಹೋಗಿ ತರಬೇಕು ಅಂತ ಹೇಳ್ಬೇಕು. ಇನ್ನು ಟೆಂಡರ್ ಕರೆಯೋ ಉದ್ದೇಶ ನಾವು ಯಾಕೆ ಹೋಗಬೇಕು? ಅಂದರೆ ನಮ್ಮ ರಾಜ್ಯದ ಗುತ್ತಿಗೆದಾರರಿಗೆ ಅನ್ಯಾಯ ಆಗ್ತಿದೆ. ಖಂಡಿತ ಆಗ್ತದೆ. ನಮ್ಮ ಗಾತ್ರದಾಗ ಒಬ್ಬರಿಗೂ ಕೆಲಸಗಳು ಇಲ್ಲ, ಇನ್ನೂ ಭಾಳ ಪರದಾಡ್ತಾ ಇದ್ದೀವಿ ಲೋಕಲ್. ಅದಕ್ಕೆ ನಾವು ಹೇಳೋದು ಲೋಕಲ್ ಕಾಂಟ್ರಾಕ್ಟರ್ ಅನುಕೂಲ ಆಗಂಗೆ ಇದು ಮಾಡಿ ಅಂತ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಅವ್ರ ಮಾತೇ ಧಿಕ್ಕರಿಸ್ಬಿಟ್ಟು ಮಾಡ್ತಾಯಿದ್ದಾರೆ. ಅವ್ರನ್ನ ಮೀಟ್ ಮಾಡಿದೆ ನಾವು ಮಾತಾಡೋದು. ಇದಿಷ್ಟು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಲ್ಲ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂತದ್ದು. ಇನ್ನು ಮಧ್ಯಾಹ್ನ 3:30ಕ್ಕೆ UPA ವಿರುದ್ಧ ಶ್ವೇತಪತ್ರ ಮಂಡನೆಗೆ ಸಿದ್ಧತೆಗಳನ್ನ ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. UPA ಅವಧಿಯ ಹಣಕಾಸು ನಿರ್ವಹಣೆ ಲೋಪಗಳ ಬಗ್ಗೆ ಕೂಡ ಶ್ವೇತಪತ್ರದಲ್ಲಿ ಎಲ್ಲ ದಾಖಲೆಗಳನ್ನ ಬಿಡುಗಡೆ ಮಾಡುವಂತಹ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಶ್ವೇತಪತ್ರವನ್ನ ಮಂಡನೆ ಮಾಡಲಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಕೇಂದ್ರದ ವಿರುದ್ಧ ಅನುದಾನ ತಾರತಮ್ಯ ಜಟಾಪಟಿ ಮುಂದುವರ್ಕೊಂಡು ಹೋಗ್ತಾ ಇರುವಂತದ್ದು. ನಿನ್ನೆಷ್ಟೇ ನೋಡ್ತಾ ಇದ್ವಿ, ಕರ್ನಾಟಕದಿಂದ CM ಹಾಗೆ DCM ಹಾಗೆ ಕಾಂಗ್ರೆಸ್ನ ಶಾಸಕರು, ಸಂಸದರು, MLCಗಳೆಲ್ಲರೂ ಕೂಡ ದೆಹಲಿಯ ಜಂತರ್ ಮಂತರ್ನಲ್ಲಿ ದೊಡ್ಡ ಮಟ್ಟದ ಟ್ಯಾಕ್ಸ್ ಸಮರವನ್ನ ಮಾಡಿರುವಂತದ್ದು. ಇವತ್ತು ಕೇರಳ ಹಾಗೆ ತಮಿಳುನಾಡು ಇವೆರಡೂ ಸೇರ್ಕೊಂಡು ಜಂಟಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಟ್ಯಾಕ್ಸ್ ಸಮರವನ್ನ ಸಾರ್ತಾ ಇರುವಂತದ್ದು. மாநில உரிமைகளை பறிக்காதே, வழங்கிடு வழங்கிடு. என்னாச்சு என்னாச்சு கொடுத்த வாக்குறுதி என்னாச்சு? தமிழகத்தை வஞ்சிக்காதே, பறிக்காதே பறிக்காதே. புதிய கல்விக் கொள்கையை புகுத்தாதே, ரத்து செய் ரத்து செய். GST-ஐ ரத்து செய். ನೋಡಿ, ತಾರಕಕ್ಕೇರಿದೆ ಬಿಜೆಪಿ ಕಾಂಗ್ರೆಸ್ ಈ ಅನುದಾನದ ವಿಚಾರವಾಗಿ. ಗಮನಿಸ್ತಾ ಇದ್ದೀರಾ, ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿದ್ರು. ನಿರ್ಮಲಾ ಸೀತಾರಾಮನ್ಗೆ ಅಣಕಿಸಿ ಸಿದ್ದರಾಮಯ್ಯ ಮಾತನಾಡಿದ್ರು. ಇವತ್ತು ನಿರ್ಮಲಾ ಸೀತಾರಾಮನ್ ಅವರ ಮನೆಗೆ ಮಸಿಯನ್ನ ಬಳಿಯಲಾಗಿದೆ. ಹಾಗಾದ್ರೆ ಯಾರು ಮಸಿ ಬೆಳೆದಿದ್ದು? NSUI ಕಾರ್ಯಕರ್ತರು ನಿರ್ಮಲಾ ಸೀತಾರಾಮನ್ ಮನೆಗೆ ಮಸಿಯನ್ನ ಬೆಳೆದಿದ್ದಾರೆ. ತಾರಕಕ್ಕೆ ಇದೆ ಬಿಜೆಪಿ ಕಾಂಗ್ರೆಸ್ ತೆರಿಗೆ ಕದನ. ಪ್ರಮುಖವಾಗಿ ಕಚೇರಿ ಬೋರ್ಡ್ಗೆ ಮಸಿ ಬೆಳೆದಿದ್ದಾರೆ NSUI ಕಾರ್ಯಕರ್ತರು. ಬೆಂಗಳೂರಿನ ಮಿಲ್ಲರ್ಸ್ ರಸ್ತೆಯಲ್ಲಿರುವಂಥ ವಿತ್ತ ಸಚಿವೆ ಕಚೇರಿ, ನಿರ್ಮಲಾ ಸೀತಾರಾಮನ್ ಕಚೇರಿಗೆ, ಮನೆಯಲ್ಲ ಕಚೇರಿಗೆ ಮಸಿಯನ್ನು ಬೆಳೆದಿರೋದು. NSUI ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅವ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೊ ಬಿಜೆಪಿ ಕಾಂಗ್ರೆಸ್ ತೆರಿಗೆ ಕದನ ಮುಂದುವರೆದಿರೋದು. ಪ್ರಮುಖವಾಗಿ ನೀವು ಗಮನಿಸ್ತಾ ಇದ್ರಿ, ಇವತ್ತು NSUI ಕಾರ್ಯಕರ್ತರು ನಳಿನ್ ಕುಮಾರ್ ಕಟೀಲ್ ಅವರ ಮನೆಗೂ ಕೂಡ ಮುತ್ತಿಗೆ ಹಾಕಿದ್ರು. ಅಲ್ಲೂ ಕೂಡ ಉದ್ರಿಕ್ತರು ಅವ್ರ ಮನೆಗೆ ಮುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡುವಂಥ, ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಈಗಲೂ ಕೂಡ ಬಿಜೆಪಿ ಕಾಂಗ್ರೆಸ್ ತೆರಿಗೆ ಕದನ ಅತಿ ಹೆಚ್ಚಾಗಿ ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ ನಿರ್ಮಲಾ ಸೀತಾರಾಮನ್ ಕಚೇರಿಗೆ ಮಸಿಯನ್ನು ಬಳಿಯಲಾಗಿದೆ. ಕಚೇರಿ ಬೋರ್ಡ್ಗೆ ಮಸಿ ಬಳಿದಂಥ NSUI ಕಾರ್ಯಕರ್ತರು ಬೆಂಗಳೂರಿನ ಮಿಲ್ಲರ್ಸ್ ರಸ್ತೆಯಲ್ಲಿರುವಂಥ ವಿತ್ತ ಸಚಿವೆ ಕಚೇರಿ, NSUI ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಲ್ಲೂ ಕೂಡ ನೋಡಿ, ಇನ್ನು ಮಂಗಳೂರಿನಲ್ಲೂ ಕೂಡ ಸಂಸದ ಕಟೀಲ್ ಮನೆ ಮೇಲೆ ಮುತ್ತಿಗೆಗೆ ಯತ್ನವನ್ನ ಪಟ್ಟಿದ್ದಾರೆ. ಕೇಂದ್ರದಿಂದ ಅನುದಾನ ತಾರತಮ್ಯಕ್ಕೆ NSUI ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಮಂಗಳೂರಿನ ಊರ್ವದಲ್ಲಿರುವಂತ ನಳಿನ್ ಕುಮಾರ್ ಕಟೀಲ್ ಮನೆಗೆ ಕಾಕಿ ಜೊತೆ ಪ್ರತಿಭಟನಾಕಾರರು ವಾಗ್ವಾದ, ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ನಡೆದಿರುವಂಥದ್ದು. ಪೊಲೀಸ್ ಬ್ಯಾರಿಕೇಡ್ಗಳನ್ನು ತಳ್ಳಿ ಉದ್ರಿಕ್ತರು
ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೈಡ್ರಾಮಾ ಹೆಚ್ಚಾಗ್ತಾ ಇದ್ದಂತೆ ಪ್ರತಿಭಟನಾಕಾರರನ್ನ ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ. ಸಂಸದರ ಮನೆಗಳಿಗೆ ನುಗ್ಗುವಂತ ಪ್ರಯತ್ನ ಕೂಡ ನಡೆದಿರುವಂತದ್ದು. ಮಂಗಳೂರಿನಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್, ನಿಕಟಪೂರ್ವ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೆ ಹಾಲಿ ಸಂಸದರು ಅಲ್ಲಿ ಅನುದಾನ ಸೆಂಟ್ರಲ್ ಗವರ್ಮೆಂಟ್ ಇಂದ ಕೇಂದ್ರ ಸರ್ಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ನಿಮ್ಮ ಶ್ರಮ ಏನೂ ಇಲ್ಲ. ನೀವಲ್ಲಿ ಕೇಂದ್ರ ಸರ್ಕಾರ ಜೊತೆ ಅಥವಾ ನರೇಂದ್ರ ಮೋದಿ ಜೊತೆ ಏನು ಮಾತುಕತೆಯನ್ನ ನಡೆಸ್ತಾ ಇಲ್ಲ. ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂತ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಿಗೆ ನಮ್ಮ ಟ್ಯಾಕ್ಸ್ ದುಡ್ಡು, ನಮ್ಮ ತೆರಿಗೆ ದುಡ್ಡು ಹೋಗ್ತಾ ಇದೆ. ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಂತಹ ದುಡ್ಡು, ಟ್ಯಾಕ್ಸ್ ದುಡ್ಡು ಬೇರೆ ಬೇರೆ ಉತ್ತರ ಭಾರತದ ರಾಜ್ಯಗಳಿಗೆ ಹಂಚಿಕೆ ಆಗ್ತಾ ಇದೆ. ಅದು ಕೂಡ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಟ್ಯಾಕ್ಸ್ ದುಡ್ಡು ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕ್ತಾ ಇರುವಂತಹ ದೃಶ್ಯ ಇದು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಹಾಗೆ ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೆದಿರುವಂತದ್ದು. ಓಕೆ ನೋಡಿ, ಮುನಿಯಪ್ಪ ಮನೆ ಆಯಿತು, ಅಲ್ಲ ಪರಮೇಶ್ವರ್ ಮನೆ ಆಯಿತು, ಜೊತೆಗೆ ಸತೀಶ್ ಜಾರಕಿಹೊಳಿ ಮನೆ ಆಯಿತು. ಈಗ ಮುನಿಯಪ್ಪ ಮನೆಯಲ್ಲಿ ಅಹಿಂದ ನಾಯಕರು ಒಂದು ಸಭೆಯನ್ನ ಮಾಡ್ತಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮನೆ ಪರಮೇಶ್ವರ್ ಮನೆಯಲ್ಲಿ ಒಂದು ಮಾತುಕತೆಯನ್ನು ಆಡಿದ್ರು. ಅದಾದಮೇಲೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಒಂದು ಸಭೆಯನ್ನ ಮಾಡಿದ್ರು. ಸೊ ಈಗ ಅಹಿಂದ ನಾಯಕರು ಮುನಿಯಪ್ಪ ಅವರ ಮನೆಯಲ್ಲೂ ಕೂಡ ಸಭೆಯನ್ನ ಮಾಡ್ತಿರೋದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಸೊ ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಅಹಿಂದ ಸಚಿವರಿಗೆ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು. ಸಚಿವ ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸಭೆ ಮಾಡಿರೋದು. ಮತ್ತೆ ಕುತೂಹಲ ಕೇಂದ್ರ ಬಿಂದುವಾಗಿದೆ ಅಹಿಂದ ಸಚಿವರ ಸಭೆ. ಕಾಂಗ್ರೆಸ್ ಸಚಿವರ ಸಭೆಗೆ ಬಿಜೆಪಿಯ ಮುದ್ದ ಹನುಮೇಗೌಡ ಭಾಗಿಯಾಗಿದ್ದಾರೆ. ನೋಡಿ, ಇಲ್ಲಿ ನೀವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಈ ಒಂದು ಸಭೆಗೆ ಬಿಜೆಪಿಯ ಮುದ್ದ ಹನುಮೇಗೌಡರು ಭಾಗಿಯಾಗಿದ್ದಾರೆ. ಲೋಕಸಭೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಅತಿ ದೊಡ್ಡ ನಿರೀಕ್ಷೆ. ಆ ನಿರೀಕ್ಷೆಯಲ್ಲಿ ಆ ಮಾತುಕತೆಗಳು ಆಗ್ತಿರುವಂಥ ಸಂದರ್ಭದಲ್ಲಿ ಬಿಜೆಪಿ ನಾಯಕ ಮುದ್ದ ಹನುಮೇಗೌಡ ಇಲ್ಲಿ ಭಾಗಿಯಾಗಿರೋದು ಕಾಂಗ್ರೆಸ್ ಸಭೆಯಲ್ಲಿ. ಸೊ ಹೀಗಾಗಿ ಮುನಿಯಪ್ಪ ನಿವಾಸದಲ್ಲಿ ಒಬಿಸಿ ನಾಯಕರ ಸಭೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಭೆಯ ಇನ್ಸೈಡ್ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ, ಸಭೆಯಲ್ಲಿ SC ST ಕ್ಷೇತ್ರಗಳ ಬಗ್ಗೆ ಬಿಸಿ ಚರ್ಚೆ ಆಗ್ತಾ ಇದೆ. ಯಾವ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಅಂತ ಹೇಳಿ ಮೀಟಿಂಗ್ ಮಾಡುವಂತ ಸಾಧ್ಯತೆ ಈಗ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಮಾಡಿದಾಗ ಏನಾರ ಒಂದು ಸುದ್ದಿ ಆಗತ್ತೆ. ಈ ಬಾರಿ ಏನು ಸುದ್ದಿ ಇಲ್ಲ, ಕೋಲಾರ ತಿಂಡಿ ಅಷ್ಟೇ ಅದ. ಕೋಲಾರ ತಿಂಡಿಗೆ ಸೀಮಿತ ಅಷ್ಟೇ. ಸಚಿವರ ಸ್ಪರ್ಧೆ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಸರ್? ಇಲ್ಲ, ಸಚಿವರ ಬಗ್ಗೆ ಇಲ್ಲ. ಸೊ ಆದಷ್ಟು ಬೇಗ ಕ್ಯಾಂಡಿಡೇಟ್ಗಳನ್ನ ಘೋಷಣೆ ಮಾಡಬೇಕು ಅನ್ನೋದು ಎಲ್ಲರದು ಅಭಿಪ್ರಾಯ. ಹಿಂದೂ ಕೂಡ ಚರ್ಚೆ ಮಾಡಿದ್ವಿ, ಇವತ್ತು ಕೂಡ ಅದು ಚರ್ಚೆ ಆಗಿದೆ. ಮಾಡಿದಾಗ ಏನಾರ ಒಂದು ಸುದ್ದಿ ಆಗತ್ತೆ. ಈ ಬಾರಿ ಏನು ಸುದ್ದಿ ಇಲ್ಲ, ಕೋಲಾರ ತಿಂಡಿ ಅಷ್ಟೇ ಅದ. ಕೋಲಾರ ತಿಂಡಿಗೆ ಸೀಮಿತ ಅಷ್ಟೇ. ಸಚಿವರ ಸ್ಪರ್ಧೆ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಸರ್? ಇಲ್ಲ, ಸಚಿವರ ಬಗ್ಗೆ ಇಲ್ಲ. ಸೊ ಆದಷ್ಟು ಬೇಗ ಕ್ಯಾಂಡಿಡೇಟ್ಗಳನ್ನ ಘೋಷಣೆ ಮಾಡಬೇಕು ಅನ್ನೋದು ಎಲ್ಲರದು ಅಭಿಪ್ರಾಯ. ಹಿಂದೂ ಕೂಡ ಚರ್ಚೆ ಮಾಡಿದ್ವಿ, ಇವತ್ತು ಕೂಡ ಅದು ಚರ್ಚೆ ಆಗಿದೆ. ಮಾಡಿದಾಗ ಏನಾರ ಒಂದು ಸುದ್ದಿ KH ಮುನಿಯಪ್ಪ ನಿವಾಸದಲ್ಲೂ ಕೂಡ OBC ನಾಯಕರು ಸಭೆಯನ್ನ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಭೆಯ ಇನ್ಸೈಡ್ ಮಾಹಿತಿ ಕೂಡ ಲಭ್ಯವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಸಭೆಯಲ್ಲಿ SC ST ಕ್ಷೇತ್ರಗಳ ಬಗ್ಗೆ ಬಿಸಿ ಚರ್ಚೆ ಆಗಿದೆ. ಯಾವ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಅಂತ ಈ ಮೀಟಿಂಗ್ ನಲ್ಲಿ ಎಲ್ಲ ಚರ್ಚೆಗಳು ನಡೆದಿರುವಂತದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಇನ್ಸೈಡ್ ಮಾಹಿತಿ ಕೂಡ ಲಭ್ಯವಾಗಿದೆ. ಟಿಕೆಟ್ ಘೋಷಣೆ ಮುನ್ನ CM ಹಾಗೆ DCM ಜೊತೆ ಚರ್ಚೆ, ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಜೊತೆ ಮೀಟಿಂಗ್ಗೆ ಎಲ್ಲಾ ರೀತಿಯಾದಂತಹ ತೀರ್ಮಾನಗಳನ್ನ ಮಾಡಿಕೊಂಡಿರುವಂತದ್ದು. ರಾಜ್ಯಸಭಾ ಚುನಾವಣೆ ಬಗ್ಗೆಯೂ ಕೂಡ ಅನೌಪಚಾರಿಕ ಚರ್ಚೆ ಆಗಿದೆ. ಮುಂದಿನ ಸಭೆಗೆ MB ಪಾಟೀಲ್ ಮತ್ತೆ ದಿನೇಶ್ ಗುಂಡೂರಾವ್ ಕೂಡ ಕರೆಯಲು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ರಾಜ್ಯಸಭೆಗೆ SC ST ಸಮುದಾಯಕ್ಕೆ ಸ್ಥಾನ ನೀಡಲು ಎಷ್ಟು ಸ್ಥಾನವನ್ನ ನೀಡಬೇಕಾಗುತ್ತೆ ರಾಜ್ಯಸಭೆಗೆ? ಬಿಜೆಪಿಯಿಂದ ಒಂದು ಸ್ಥಾನ ಮಾತ್ರ ಕೊಡೋಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕೂಡ ಇದಕ್ಕೆ ಸನ್ನದ್ಧರಾಗಿದ್ದಾರೆ. CM ಹಾಗೆ DCM ಅವರನ್ನ ಒತ್ತಾಯಿಸಲು ಸಮಾಲೋಚನೆಯನ್ನ ಮಾಡ್ತಾ ಇರುವಂತದ್ದು. ಇದು ಎಲ್ಲಿ ಮೀಟಿಂಗ್ ನಡೆದಿರೋದಂತ ಹೇಳಿದ್ರೆ KH ಮುನಿಯಪ್ಪ ಅವರ ನಿವಾಸದಲ್ಲಿ ಮೀಟಿಂಗ್ ಅನ್ನ ನಡೆದಿರುವಂತದ್ದು. ಆ ಬಗ್ಗೆ ಇನ್ಸೈಡ್ ಡೀಟೇಲ್ಸ್ ಇದು. ಮುನಿಯಪ್ಪ ನಿವಾಸದಲ್ಲಿ OBC ನಾಯಕರ ಚರ್ಚೆ ಇದು. OBC ನಾಯಕರ ಚರ್ಚೆ ಆಗಿರುವಂತದ್ದು. ಸಭೆಯಲ್ಲಿ SC ST ಕ್ಷೇತ್ರಗಳ ಬಗ್ಗೆ ಬಿಸಿ ಚರ್ಚೆ ಆಗಿದೆ. ಯಾವ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಅಂತ ಈ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರುವಂತದ್ದು. ಟಿಕೆಟ್ ಘೋಷಣೆ ಮುನ್ನ CM ಹಾಗೆ DCM ಜೊತೆ ಚರ್ಚೆ ಕೂಡ ನಡೆಸಬೇಕಾಗತ್ತೆ. ಖಾಲಿ ಇಲ್ಲಿ ನಡೆಸಿದ್ರು ಮಾತ್ರ ಸಾಕಾಗೋದಿಲ್ಲ. ಅದನ್ನ ಮುಖಂಡರು ಈಗ ಎಲ್ಲಿ ರಾಜ್ಯದಲ್ಲಿ
CM ಹಾಗೆ DCM ಇದ್ದಾರೆ, ಅವ್ರ ಜೊತೆ ಕೂಡ ಚರ್ಚೆಯನ್ನು ನಡೆಸಬೇಕಾಗತ್ತೆ. ಅವ್ರೇನ್ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅದು ಅಂತಿಮ ತೀರ್ಮಾನ ಆಗತ್ತೆ. ರಾಜ್ಯಸಭಾ ಚುನಾವಣೆ ಬಗ್ಗೆಯೂ ಕೂಡ ಅನೌಪಚಾರಿಕ ಚರ್ಚೆ ಕೂಡ ನಡೆದಿರುವಂಥದ್ದು. ಮುಂದಿನ ಸಭೆಗೆ MB ಪಾಟೀಲ್ ಮತ್ತೆ ದಿನೇಶ್ ಗುಂಡೂರಾವ್ ಅವರು ಕೂಡ ಆಗ್ತಾರೆ. ಆ ನಿಟ್ಟಿನಲ್ಲೂ ಕೂಡ ಇವರಿಗೆ ಮನವಿಯನ್ನು ಕೂಡ ಮಾಡಲು ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯಸಭೆಗೆ SC ST ಸಮುದಾಯಕ್ಕೆ ಎಷ್ಟು ಸ್ಥಾನವನ್ನು ನೀಡಬೇಕಾಗತ್ತೆ, ಯಾರಿಗೆ ನೀಡಬೇಕಾಗತ್ತೆ, ಆ ಎಲ್ಲದರ ಬಗ್ಗೆ ಕೂಡ ಇವತ್ತು KH ಮುನಿಯಪ್ಪ, ರಾಜ್ಯದ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರ ನಿವಾಸದಲ್ಲಿ ದೊಡ್ಡ ಮಟ್ಟದ ಸಭೆಯನ್ನ ನಡೆಸ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಅಹಿಂದ ಸಚಿವರ ಸಭೆ ಕೂಡ ನಡೆದಿರುವಂಥದ್ದು. ಅದರಲ್ಲಿ ಮುದ್ದಹನುಮೇಗೌಡರು ಭಾಗಿಯಾಗಿರುವಂಥದ್ದು ಬಹಳ ವಿಶೇಷ. ಯಾಕಂತ ಹೇಳಿದ್ರೆ ಅವರು BJPಯನ್ನ ತೊರೆದು ಮತ್ತೆ ಕಾಂಗ್ರೆಸ್ ಸೇರುವಂತ ನಿಟ್ಟಿನಲ್ಲಿ ಎಲ್ಲ ನಿರ್ಣಯವನ್ನ ಕೈಗೊಂಡಿದ್ದಾರೆ.